ನಮಸ್ಕಾರ ವೀಕ್ಷಕರೇ, ಇಬ್ಬನಿ ಚಾನಲ್ಗೆ ಸ್ವಾಗತ. ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ. ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ. ಕತೆಯ ಹೆಸರು ಶೃಂಗಾರ ಕಾವ್ಯ, ಭಾಗ 104. ಲೇಖಕರು ಕೈಸರ್ ಜಹಾ. ಕಾವ್ಯ ಬೆಳಗ್ಗೆ ಎದ್ದವಳು ತನ್ನ ಮೊಬೈಲ್ ನೋಡಿದಾಗ ತನ್ನ ತಂದೆಯಿಂದ ಬಂದ ಮೆಸೇಜ್ ನೋಡಿ ಖುಷಿಯಾಗುವಳು. ಆರ್ಯನ್ ಎದ್ದೇಳಿ ಎಂದಾಗ ಆಕೆಯನ್ನು ಎಳೆದುಕೊಂಡವನು ಸ್ವಲ್ಪ ಹೊತ್ತು ಮಲಗಿ ಕಾವ್ಯ ಎನ್ನುವಾಗ ಅವನ ಕೈಗೆ ಹೊಡೆದು, ಆರ್ಯನ್ ಎದ್ದೇಳಿ, ಚಾಂದಿನಿಗೆ ಹೆಣ್ಣು ಮಗು ಆಗಿದೆಯಂತೆ, ಹಾಗಂತ ಅಪ್ಪ ಮೆಸೇಜ್ ಮಾಡಿದ್ದಾರೆ ಎನ್ನುವಳು. ಆರ್ಯನ್ ಕಣ್ಣು ಬಿಟ್ಟು ಕೂತವನು, ಹೌದಾ, ಯಾವಾಗ ಹೆರಿಗೆ ಆಗಿರೋದು ಎಂದು ಕೇಳಿದಾಗ, ರಾತ್ರಿ ಅನಿಸುತ್ತೆ, ನಾವು ಮಲಗಿರುತ್ತೇವೆ ಅಂತ ಯಾರೂ ಕಾಲ್ ಮಾಡಲಿಲ್ಲ ನೋಡಿ. ಡ್ಯಾಡಿ ಮೆಸೇಜ್ ಮಾಡಿದ್ದಾರೆ, ನೀವು ಫ್ರೆಶ್ ಆಗಿ, ನಾನು ಬೇಗ ಹೋಗಿ ಕಾಫಿ ಮಾಡಿಕೊಂಡು ರೆಡಿಯಾಗುತ್ತೇನೆ ಎಂದವಳು ತನ್ನ ತಾಯಿಗೆ ಕಾಲ್ ಮಾಡಿ ಚಾಂದಿನಿಗೆ ತಿನ್ನಲು ಏನು ತರಬೇಕೆಂದು ಕೇಳಿ ಆಕೆಗೆ ಗಂಜಿ ಮಾಡಿಕೊಂಡವಳು ಎಲ್ಲರಿಗೂ ಕಾಫಿ ಮಾಡಿಕೊಂಡು ಫ್ರೆಶ್ ಆಗುವಳು. ಆಗ ಜಾನಕಿಯವರು ಎದ್ದು ಬಂದಾಗ ಅವರಿಗೆ ವಿಷಯ ತಿಳಿಸಿದವಳು, ತಾನೀಗ ಆಫೀಸಿಗೆ ಹೋಗುತ್ತಿದ್ದೇನೆ, ಅಲ್ಲಿಂದಲೇ ಚಾಂದಿನಿಯನ್ನು ನೋಡಲು ಆಸ್ಪತ್ರೆಗೆ ಹೋಗುತ್ತೇನೆ ಎಂದು ಹೇಳಿದಾಗ ಜಾನಕಿಯವರು, ಸರಿ, ನಾನು ನನ್ನ ಕೆಲಸವನ್ನೆಲ್ಲ ಬೇಗ ಬೇಗ ಮಾಡಿ ಮುಗಿಸಿ ಹೋಗಿ ನೋಡಿಕೊಂಡು ಬರುತ್ತೇನೆ ಎನ್ನುವರು. ಕಾವ್ಯ ಎಲ್ಲವನ್ನೂ ತೆಗೆದುಕೊಂಡು ಹೊರಟಾಗ ಆರ್ಯನ್ ತಾನು ಆಕೆಯ ಜೊತೆ ಗಾಡಿಯಲ್ಲೇ ಬರುತ್ತೇನೆ ಎಂದಾಗ ಸರಿ ಎನ್ನುವಳು. ಆರ್ಯನ್ ಆಕೆಯನ್ನು ಅಪ್ಪಿಕೊಂಡು ಕುಳಿತಾಗ, ಆರ್ಯನ್, ಇದು ಮನೆ ಅಲ್ಲ, ರೋಡ್, ಜನ ಏನು ಅಂದುಕೊಳ್ಳುವುದಿಲ್ಲವಾ ಎಂದಾಗ, ಅಲ್ಲ ರೀ ಕಾವ್ಯ, ನಾವು ಗಾಡಿ ಓಡಿಸುವಾಗ ನೀವು ನಮ್ಮನ್ನು ಅಪ್ಪಿ ಹೀಗೆ ಕೂತುಕೊಳ್ಳಬಹುದು, ಅದೇ ನೀವು ಗಾಡಿ ಓಡಿಸುವಾಗ ನಾವು ಕುಳಿತುಕೊಳ್ಳಬಾರದಾ? ಏನಾದರೂ ಹೇಳ್ಕೊಳ್ಳಿ, ನಾನು ಮಾತ್ರ ಹೀಗೆ ಕೂರೋದು ಎಂದು ಹೇಳಿದಾಗ, ಏನಾದರೂ ಮಾಡಿಕೊಳ್ಳಿ, ಇತ್ತೀಚೆಗೆ ನೀವು ಮಾತ್ರ ತುಂಬ ಮಾತು ಕಲಿತಿದ್ದೀರಾ ಎನ್ನುವಳು. ಇಬ್ಬರು ದಾರಿ ಮಧ್ಯೆ ಇಳಿಯುವರು. ಕಾವ್ಯ ಬ್ರೆಡ್ ಬಿಸ್ಕೆಟ್ ತೆಗೆದುಕೊಂಡರೆ ಆರ್ಯನ್ ಅಲ್ಲೇ ಇದ್ದ ಹೋಟೆಲ್ ಬಳಿ ಹೋದವನು ಎಲ್ಲರಿಗೂ ತಿಂಡಿ ತೆಗೆದುಕೊಳ್ಳುವನು. ಅದನ್ನು ನೋಡಿದ ಕಾವ್ಯ ನಸು ನಗು ನೀಡುವಳು. ಅಲ್ಲಿಂದ ಹೊರಟ ಇಬ್ಬರು ಕೆಲವೇ ಕ್ಷಣಗಳಲ್ಲಿ ಆಸ್ಪತ್ರೆ ಬಳಿ ಇರುವರು. ಆಸ್ಪತ್ರೆಗೆ ಬಂದ ಕಾವ್ಯ ಮತ್ತು ಆರ್ಯನ್ ಚಾಂದಿನಿ ಇರುವ ವಾರ್ಡಿಗೆ ಹೋಗುವರು. ಎಲ್ಲರಿಗೂ ಶುಭಾಶಯ ಕೋರಿ ತನ್ನ ತಂದೆ ತಾಯಿಯನ್ನು ಅಪ್ಪಿಕೊಂಡು ಸಂತೋಷ ವ್ಯಕ್ತಪಡಿಸಿದವಳು ಚಾಂದಿನಿಯ ಪಕ್ಕ ಕುಳಿತು ಆಕೆಯ ನೆತ್ತಿ ಚುಂಬಿಸಿ ಆಕೆಗೆ ಶುಭಾಶಯ ಹೇಳುವಳು. ನಿನ್ನೆ ಒಂದು ಕಾಲ್ ಮಾಡಿದರೆ ನಾನು ಬರುತ್ತಿದ್ದೆ ಎನ್ನುತ್ತಾ ಕನಿಕರದಿಂದ ಅವಳನ್ನೇ ನೋಡುವಳು. ಅಲ್ಲಿಯೇ ವಾಶ್ರೂಮಿಗೆ ಹೋಗಿ ಕೈಕಾಲು ಮುಖ ತೊಳೆದುಕೊಂಡವಳು ನಂತರ ಬಂದು ನಿಧಾನವಾಗಿ ಮಗುವನ್ನು ಎತ್ತಿಕೊಂಡಾಗ ಆಕೆಗೆ ತುಂಬ ಖುಷಿಯಾಗುವುದು. ಮಗುವನ್ನು ಆರ್ಯನ್ ಬಳಿ ಹಿಡಿದು ತೋರಿಸಿದಾಗ ಆರ್ಯನ್ ಸಹ ಖುಷಿ ಪಡುವನು. ಕಾವ್ಯ ಎಲ್ಲರಿಗೂ ಕಾಫಿ ಮತ್ತು ಬಿಸ್ಕೆಟನ್ನು ನೀಡಿದರೆ ಆರ್ಯನ್ ತಾನು ತಂದಿದ್ದ ತಿಂಡಿಯನ್ನು ನೀಡುವನು. ಎಲ್ಲರ ಜೊತೆ ಅಲ್ಲಿಯೇ ಸ್ವಲ್ಪ ಸಮಯ ಕಳೆಯುವಳು. ಆಕೆ ಬಂದಿದ್ದು ಎಲ್ಲರಿಗೂ ಖುಷಿ ನೀಡುವುದು. ಎಲ್ಲರಿಂದ ಸ್ವಲ್ಪ ದೂರ ಹೋದ ಪ್ರತೀಕ್, ಕಾವ್ಯ ಮತ್ತು ಆರ್ಯನ್ ಒಂದು ವಿಷಯದ ಬಗ್ಗೆ ತುಂಬ ಗಾಢವಾಗಿ ಮಾತನಾಡಿಕೊಂಡು ಬರುವರು. ಆರ್ಯನ್ಗೆ ಮಾರ್ಟ್ಗೆ ಹೋಗಲು ಸಮಯವಾಗಿದ್ದ ಕಾರಣ ಆರ್ಯನ್ ಹೊರಡುವನು. ಕಾವ್ಯ ಅವನು ಗಾಡಿ ತಂದಿಲ್ಲ ಎನ್ನುವುದು ನೆನಪು ಮಾಡಿಕೊಂಡವಳು ಅಲ್ಲಿಯೇ ಸಮಯ ಕಳೆಯಲು ಇಷ್ಟವಿದ್ದರೂ ತನ್ನ ಇನಿಯನಿಗೆ ತೊಂದರೆ ಆಗಬಾರದು ಎಂದು ತಾನು ಕೂಡ ಹೊರಡುವಳು. ತನ್ನ ಗಾಡಿಯಲ್ಲಿ ಮತ್ತೆ ವಾಪಸ್ ಮನೆಯ ತನಕ ಬಿಟ್ಟವಳು ಆಫೀಸಿಗೆ ಹೋಗುವಳು. ಆರ್ಯನ್ ತನ್ನ ಗಾಡಿಯಿಂದ ಮಾರ್ಟ್ಗೆ ಹೋಗುವನು. ಮಗುವಿನ ಕೆಲವು ಟೆಸ್ಟ್ಗಳು ಮುಗಿದ ನಂತರ ಚಾಂದಿನಿಯನ್ನು ಪರೀಕ್ಷಿಸಿದ ಡಾಕ್ಟರ್ ಆಕೆ ಸಹ ನಾರ್ಮಲ್ ಇದ್ದ ಕಾರಣ ಅಂದು ಸಂಜೆ ಡಿಸ್ಚಾರ್ಜ್ ಮಾಡುವರು. ಈಗ ಚಾಂದಿನಿ ಯಾರ ಮನೆಗೆ ಹೋಗುವುದೆಂದು ಎಲ್ಲರಿಗೂ ಯೋಚನೆಯಾಗುವುದು.
ಕಾರಣವೇನೆಂದರೆ ಪ್ರತೀಕ್ ಮಗು ಹುಟ್ಟಿದ ಮೇಲೆ ತಮ್ಮ ಮನೆಯಲ್ಲಿಯೇ ಇರಬೇಕೆಂದು ಹೇಳಿದ್ದರಿಂದ ಸಂಗೀತ ಪ್ರತೀಕ್ನ ಬಳಿ ಮಾತನಾಡುವರು. ಮೊದಲ ಸಲ ಮನೆಯಲ್ಲಿ ಮಗು ಹುಟ್ಟಿರುವುದು ತಮಗೆ ಸೀಮಂತ ಮಾಡಲು ಅವಕಾಶ ನೀಡಲಿಲ್ಲ. ಈಗ ಇದಕ್ಕಾದರೂ ಅವಕಾಶ ನೀಡಬೇಕೆಂದು ಹೇಳಿಕೊಂಡಾಗ ಪ್ರತೀಕ್ ಸ್ವಲ್ಪ ಯೋಚಿಸಿದವನು, ಹೇಗೂ ಚಾಂದಿನಿ ಸ್ವಲ್ಪ ಬದಲಾಗಿದ್ದಾಳೆ, ಮುಂದಿನಂತೆ ಇಲ್ಲ. ಹಾಗೆ ಇವರಿಗೂ ತಮ್ಮದೇ ಆದ ಆಸೆಗಳು ಇದ್ದೇ ಇರುತ್ತದೆ. ಬಾಣಂತನಕ್ಕೆ ಅಲ್ಲಿಯೇ ಹೋಗಲಿ ಎಂದು ಹೇಳುವನು. ಶರ್ಮಿಳಾರವರಿಗೆ ಮಗುವಿನ ಜೊತೆ ಸಮಯ ಕಳೆಯಲು ಆಗುವುದಿಲ್ಲವಲ್ಲ ಎಂದು ಬೇಸರವಾಗುವುದು. ಆದರೂ ಈಗ ಮಕ್ಕಳ ಖುಷಿ, ಅವರ ಜೀವನ ಸರಿ ಹೋಗಬೇಕು. ಹಾಗೆಯೇ ಸಂಗೀತ ಸಹ ಒಬ್ಬ ತಾಯಿ, ಅವರಿಂದ ಅವರ ಹಕ್ಕನ್ನು ಕಿತ್ತುಕೊಳ್ಳಬಾರದೆಂದು ಯೋಚಿಸಿ ಸುಮ್ಮನಾಗುವರು. ಎಲ್ಲರೂ ಸೇರಿ ಚಾಂದಿನಿಯನ್ನು ಮನೆಗೆ ಬಿಟ್ಟು ತಮ್ಮ ಮನೆಗೆ ಆಮೇಲೆ ಹೋಗೋಣ ಎಂದು ಎಲ್ಲರೂ ಸೇರಿ ಮನೋಹರ್ರವರ ಮನೆಗೆ ಬರುವರು. ಸಂಗೀತ ಚಾಂದಿನಿ ಮತ್ತು ಮಗುವಿಗೆ ರೂಮ್ ರೆಡಿ ಮಾಡಿ ಅಲ್ಲಿ ಮಲಗಲು ಹೇಳಿ ತಾವು ಎಲ್ಲರಿಗೆ ಅಡುಗೆ ಮಾಡಲು ಕಿಚನ್ಗೆ ಹೋಗುವರು. ಶರ್ಮಿಳಾ ಮತ್ತು ಸರಿತಾ ಬೇಡವೆಂದರೂ ಇಲ್ಲ, ಊಟ ಮಾಡಿಯೇ ಹೋಗಬೇಕೆಂದು ಒತ್ತಾಯ ಮಾಡಿದವರು. ಹಾಗೆಯೇ ಕಾವ್ಯ ಮತ್ತು ಆಕೆಯ ಮನೆಯವರಿಗೂ ಊಟಕ್ಕೆ ಕರೆಯುವರು. ಶರ್ಮಿಳಾ ಮತ್ತು ಪ್ರತೀಕ್ ಮಗು ಬಳಿ ಇದ್ದರೆ ಸರಿತಾ ಸಂಗೀತರವರಿಗೆ ಅಡುಗೆಗೆ ಸಹಾಯ ಮಾಡಲು ನಿಲ್ಲುವರು. ಮನೋಹರ್ ಕೆಲವು ವಸ್ತುಗಳನ್ನು ತರಲು ಹೊರಗೆ ಹೋಗುವರು. ಸುಮಾರು 9 ಗಂಟೆಗೆ ಕಾವ್ಯ, ಜಾನಕಿ ಮತ್ತು ಅಶ್ವಿನಿ ಮನೆಯಿಂದ ಹೊರಟವರು ಮಕ್ಕಳ ಬಟ್ಟೆ ಅಂಗಡಿಗೆ ಹೋಗಿ ಬಟ್ಟೆಯನ್ನು ತೆಗೆದುಕೊಳ್ಳುವರು. ಕಾವ್ಯ ಹಣ ನೀಡಲು ಹೋದಾಗ ಜಾನಕಿಯವರು ಆಕೆಗೆ ಕೊಡಲು ಬಿಡುವುದಿಲ್ಲ. ಇದು ನನ್ನ ಕಡೆಯಿಂದ ಮಗುವಿಗೆ ಎಂದು ತಾವೇ ಕೊಡುವರು. ಸಂಗೀತ ಮನೆಗೆ ಬಂದ ಜಾನಕಿ ಶರ್ಮಿಳಾ ಅವರ ಬಳಿ ಸಂತೋಷ ವ್ಯಕ್ತಪಡಿಸುವಳು. ಮೇಲೆ ಹೋಗಿ ಮಗುವನ್ನು ನೋಡಿದವರು ತುಂಬ ಖುಷಿ ಪಟ್ಟುಕೊಂಡು ತಮ್ಮ ಕಾವ್ಯಳಿಗೂ ಒಂದು ಮಗುವಾದರೆ ಸಾಕಾಗಿತ್ತು ಎಂದು ಆಗಲೇ ಅಲ್ಲಿಯೇ ನಿಂತು ಒಂದು ಹರಕೆ ಮಾಡಿಕೊಳ್ಳುವರು. ಆದರೆ ಈ ವಿಷಯವಾಗಿ ಏನೂ ಮಾತನಾಡುವುದಿಲ್ಲ. ಕಾರಣ ಮತ್ತೆ ಅದೇ ವಿಷಯ ಮಾತನಾಡಿ ಆಕೆಗೆ ನೋವು ನೀಡಬಾರದು ಎಂದು ಸುಮ್ಮನಾಗುವರು. ಆರ್ಯನ್ ಮತ್ತು ಜಯದೇವರವರು ಬಂದ ನಂತರ ಎಲ್ಲರೂ ಸೇರಿ ಊಟ ಮಾಡಿದ್ದರು. ಸಂಗೀತ ಚಾಂದಿನಿಗೆ ತಾವೇ ಕೈಯಾರೆ ತಿನ್ನಿಸುವರು. ಊಟ ಮುಗಿದ ಮೇಲೆ ಪ್ರತೀಕ್ ಚಾಂದಿನಿಯನ್ನು ಮಾತನಾಡಿಸಿ, ಜೋಪಾನ, ಆಗಾಗ ಬರುತ್ತೇನೆ. ನಿನ್ನ ಆರೋಗ್ಯದ ಜೊತೆಗೆ ಮಗುವಿನ ಆರೋಗ್ಯದ ಬಗ್ಗೆ ಗಮನ ನೀಡು ಎಂದು ಮಗುವಿನ ನೆತ್ತಿ ಚುಂಬಿಸಿ ಚಾಂದಿನಿಯ ನೆತ್ತಿಯನ್ನು ಚುಂಬಿಸುವನು. ಅಲ್ಲಿಗೆ ಶರ್ಮಿಳಾ ಸಹ ಬಂದವರು ತಾವೂ ಕೂಡ ಆಗಾಗ ತಮ್ಮ ಮೊಮ್ಮಗಳನ್ನು ಮತ್ತು ಸೊಸೆಯನ್ನು ನೋಡಲು ಬರುತ್ತೇವೆ ಎಂದು ನಗುತ್ತಾ ಹೇಳುವರು. ಕಾವ್ಯ ತಮ್ಮ ತಾಯಿಗೆ ಸ್ವಲ್ಪ ಸಹಾಯವಾಗಲಿ ಎಂದು ಬೇಗನೆ ಪಾತ್ರೆಗಳನ್ನು ತೊಳೆದಿಟ್ಟು ಅಡುಗೆ ಮನೆ ಸ್ವಚ್ಛ ಮಾಡಿ ಬಂದವಳು ತನ್ನ ಅತ್ತೆ ತಂದಿಟ್ಟ ಬಟ್ಟೆಯನ್ನು ಚಾಂದಿನಿಗೆ ನೀಡಿ ಇಬ್ಬರು ಜೋಪಾನ ಎಂದು ಮತ್ತೊಮ್ಮೆ ಮಗುವನ್ನು ಮುದ್ದಿಸಿ ಹೊರಡುವುದಾಗಿ ಹೇಳುವಳು. ಎಲ್ಲರೂ ಸುಮಾರು 11ರವರೆಗೆ ಹೋಗುವರು. ಸಂಗೀತರವರು ಚಾಂದಿನಿಯ ಪಕ್ಕ ಇನ್ನೊಂದು ಕಾಟ್ ಹಾಕಿಕೊಂಡು ಮಲಗಿದರೆ ಚಾಂದಿನಿಗೆ ಎದುರಿದ್ದ ಕಾವ್ಯಳ ರೂಮಿನಲ್ಲಿ ಮನೋಹರ್ ಮಲಗುವರು. ಚಾಂದಿನಿ ಮನೆಯಲ್ಲಿ ಖುಷಿಯ ವಾತಾವರಣ. ಹಾಗೆಯೇ ಎಲ್ಲರೂ ತನಗೆ ನೀಡುತ್ತಿರುವ ಪ್ರಾಮುಖ್ಯತೆ ಎಲ್ಲವನ್ನು ಯೋಚಿಸಿದವಳ ಮನಸ್ಸಿನಲ್ಲಿ ಒಂದು ರೀತಿ ಹೇಳತೀರದ ಖುಷಿಯಾಗುವುದು. ತನ್ನ ಮಗುವಿನ ಆಗಮನ ಇಷ್ಟೊಂದು ಖುಷಿ ಮತ್ತು ಸಂತೋಷ ನೀಡುತ್ತದೆ ಎಂದು ತಾನು ಒಮ್ಮೆಯೂ ಯೋಚಿಸಿಯೇ ಇರಲಿಲ್ಲ. ಮಗುವನ್ನು ಎತ್ತಿಕೊಂಡು ಅದಕ್ಕೆ ಮುತ್ತನ್ನು ನೀಡಿದವಳಿಗೆ ಒಂದು ರೀತಿಯ ಪಾಪಪ್ರಜ್ಞೆ ಕಾಡುವುದು. ತಾನು ಇಷ್ಟೊಂದು ಸುಂದರವಾದ ತನ್ನ ಕುಡಿಯನ್ನು ಬಿಟ್ಟು ಹೋಗಲು ಮನಸ್ಸು ಮಾಡಿದ್ದೆನಲ್ಲ, ಎಷ್ಟೊಂದು ಕ್ರೂರಿಯಾದ ತಾಯಿಯಾಗಿದ್ದೆ ನಾನು. ಇಲ್ಲ,
ಖಂಡಿತ ಯಾವುದೇ ಕಾರಣಕ್ಕೂ ನಾನು ನನ್ನ ಮಗುವನ್ನು ಬಿಟ್ಟು ಎಲ್ಲಿಗೂ ಹೋಗುವುದಿಲ್ಲ ಎಂದು ಆಕೆಯ ಮಮತೆ ಆಕೆಗೆ ಹೇಳೋದು. ಆಗ ಮತ್ತೆ ಆಕೆಗೆ ಪ್ರತೀಕ್ ಅಂದು ಹೇಳಿದ್ದ ಮಾತು ನೆನಪಾಗುವುದು. 1 ವರ್ಷ ಮಾತ್ರ, ಅದಾದ ಮೇಲೆ ಡಿವೋರ್ಸ್ ತೆಗೆದುಕೊಳ್ಳುವುದೆಂದು ಹೇಳಿದ್ದ. ಅದನ್ನು ಯೋಚಿಸಿದವಳ ಕಣ್ಣಿನಿಂದ ಒಂದು ಹನಿ ಜಾರುವುದು. ಇಲ್ಲ, ಯಾವುದೇ ಕಾರಣಕ್ಕೂ ತಾನು ಮಗು ಬಿಟ್ಟು ಹೋಗುವುದಿಲ್ಲ ಎಂದು ಆಕೆಯ ಒಂದು ಮನಸ್ಸು ಹೇಳಿದಾಗ ಮತ್ತೊಂದು ಮನಸ್ಸು, ಹಾಗಿದ್ದರೆ ನಿನಗೆ ಪ್ರತೀಕ್ ಬೇಡ, ಮಗು ಮಾತ್ರ ಬೇಕೇ ಎನ್ನುವುದು. ಮುಂದುವರಿಯುವುದು. ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಪ್ರಕಟಿಸಲಾಗುವುದು. ಧನ್ಯವಾದಗಳು.